ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ಇವತ್ತು ಎಲೆಕೋಸಿನಿಂದ ಒಂದು ರೆಸಿಪಿಯನ್ನು ಮಾಡೋಣ. ತುಂಬ ಟೇಸ್ಟಿಯಾಗಿ, ತುಂಬ ಸಿಂಪಲ್ ಆಗಿ ಬೇಗ ಮಾಡ್ಕೋಬಹುದು. ಅದು ಯಾವ ರೀತಿ ಅಂತ ನೋಡೋಣ. ಇದ್ರ ಜೊತೆ ನಾನು ಇಲ್ಲಿ ಕಡಲೆಬೇಳೆಯನ್ನು ತಗೊಂಡಿದ್ದೀನಿ, ಒಂದು ಬಟ್ಲು. ಫಸ್ಟು ಇದಕ್ಕೆ ನೀರು ಹಾಕಿ ನೆನೆ ಹಾಕ್ಕೊಳ್ಳೋಣ. ನೆನೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಏನು ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಯಾರು ಹೊಸಬ್ರು ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ ಅಂತ ಹೇಳಿ. ಸೊ ಈಗ ಈ ಕಡಲೆಬೇಳೆಯನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಾನು ನೆನೆ ಹಾಕ್ಕೊಂತೀನಿ. ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ರೆಸಿಪಿ, ಈಸಿಯಾಗಿ ಮಾಡ್ಕೋಬಹುದು. ಈ ಕಡಲೆಬೇಳೆ ನೆನೀಲಿ. ನಾನು ಎಲೆಕೋಸಿಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ಎಲೆಕೋಸು ಏನಿದೆ ಒಂದು ಸ್ವಲ್ಪ ಅರ್ಧ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಅರ್ಧ ಸಾಕು ಇದಕ್ಕೆ. ನಾನು ಅರ್ಧ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಒಂದು ಮುಕ್ಕಾಲು ಭಾಗ ಕೋಸು ಏನಿದೆ ತಗೊಂಡಿದ್ದೀನಿ. ಇಷ್ಟು ನಾವು ತುರ್ಕೋಬೇಕು, ಇದನ್ನ ತುರಿ ಥರ ತುರ್ಕೊಳ್ಳೋಣ. ಫ್ರೆಂಡ್ಸ್, ಇದರಲ್ಲಿ ಕೋಸು ಏನಿದೆ ತುರ್ಕೋಬೇಕು. ತುರ್ಕೊಂಡಾದ್ಮೇಲೆ ನಾನು ತುರಿಯನ್ನು ತುರ್ಕೊಳ್ಳುವಾಗ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಇದರಲ್ಲಿ ತುರ್ಕೊಳ್ಳೋಣ ಫಸ್ಟು. ನೋಡಿ ಫ್ರೆಂಡ್ಸ್, ಕೋಸು ಸಣ್ಣದಾಗಿ ನಾನು ತುರ್ಕೊಂಡಿದ್ದೀನಿ. ಈ ರೀತಿ ಅತಿ ಸಣ್ಣದಾಗಿ ಇಷ್ಟು ಮೀಡಿಯಂ ಅಲ್ಲಿ ಬಂದಿದೆ. ಇದಕ್ಕೆ ಈಗ ಕಡಲೆಬೇಳೆ ಹೇಗೆ ನೆಂದಿದೆ ನೋಡೋಣ. ನೋಡಿ, ಕಡಲೆಬೇಳೆ ಚೆನ್ನಾಗಿ ನೆಂದಿದೆ. ಈ ರೀತಿ ನೆನೆಸ್ಕೋಬೇಕು. ಕಡಲೆಬೇಳೆ ನೆನೆಸ್ಕೊಂಡು ನೀರನ್ನ ತಕ್ಕೊಂಡಿದೀನಿ. ಕೋಸು ನಾನು ತೊಳೆದ್ಬಿಟ್ಟು ತುರ್ಕೊಂಡಿದೀನಿ. ಇದೇನು ತೊಳೆಯೋದು ಬೇಕಾಗಿಲ್ಲ. ಈಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ. ಕುಕ್ಕರ್ ಇಟ್ಕೊಂಡು ನಾನು ಎಣ್ಣೆಯನ್ನ ಕಾಯೋಕೆ ಹಾಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ನಾನು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದು ನೀಟಾಗಿ ಒಗ್ಗರಣೆ ಆಗ್ಲಿ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಒಗ್ಗರಣೆ ಆಯ್ತು. ಈಗ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗ್ರೀನ್ ಮಸಾಲ, ಅಚ್ಚದನ್ನದ ಪುಡಿ, ಅಚ್ಚ ಖಾರದ ಪುಡಿ ಏನಿದೆ ಇದೆಲ್ಲ ಹಾಕೋಬೇಕು. ಫಸ್ಟ್ ನಾನು ಗ್ರೀನ್ ಮಸಾಲ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಂತೀನಿ. ಮಸಾಲೆ ಎಲ್ಲ ಫ್ರೈ ಆಯ್ತು. ಈಗ ಕಡಲೆಬೇಳೆ ಕೋಸು ಎರಡು ಒಂದರಲ್ಲೇ ಹಾಕೊಂಡಿದೀನಿ. ಇದೆಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಆಗ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಹಾಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಧನಿಯಾ ಪೌಡ್ರು ಮತ್ತೆ ಖಾರದ ಪೌಡ್ರು ಇದೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೀರು ಜಾಸ್ತಿ ಫಸ್ಟ್ ಹಾಕಕ್ ಹೋಗ್ಬೇಡಿ, ಇದ್ರಲ್ಲೇ ನೀರು ಬಿಡುತ್ತೆ. ಚೆನ್ನಾಗಿ ಫ್ರೈ ಆಗ್ಲಿ. ಮತ್ತೆ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಹಸಿ ಕಾಯಿಯನ್ನ ತಗೊಂಡಿದೀನಿ ಮತ್ತೆ ಟಮಾಟೆ ಹಣ್ಣು, ಒಂದು ಬಟ್ಲು ಟಮಾಟೆ ಹಣ್ಣನ್ನ ತಗೊಂಡಿದೀನಿ. ಇವೆರಡು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕಾಯಿ ಟಮಾಟೆ ಹಣ್ಣನ್ನ ನಾನು ರುಬ್ಕೊಂಡಿದೀನಿ ಸಣ್ಣದಾಗಿ. ಈಗ ಇದೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ನೀರೇನು ಹಾಕಿಲ್ಲ, ಅದ್ರಲ್ಲೇ ನೀರ್ ಬಿಟ್ಟಿದೆ. ಜಾಸ್ತಿ ನೀರ್ ಹಾಕ್ಬಾರ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಜಾರ್ ತೊಳೆದಿರುವಂತ ನೀರು ಏನಿದೆ ಅದು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ನೋಡಿ ಫ್ರೆಂಡ್ಸ್, ಜಾರ್ ತೊಳೆದಿರುವಂತ ನೀರೇನಿದೆ ಅಷ್ಟು ಮಾತ್ರ ನಾನು ಇದಕ್ಕೆ ಹಾಕೊಂತ ಇದ್ದೀನಿ. ಸಾಕು. ಇದು ಒಂದು 3 ವಿಷಲ್ ಬರ್ಲಿ. ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಫ್ರೆಂಡ್ಸ್, ಪಲ್ಯ ರೆಡಿ ಇದೆ. ಎಲೆಕೋಸು ಮತ್ತೆ ಕಡಲೆಬೇಳೆ ಹಾಕಿ ಮಾಡಿರುವಂತ ಪಲ್ಯ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ದೋಸೆ, ಪೂರಿ, ಚಪಾತಿ ಇದು ಯಾವ್ದಕ್ಕಾದ್ರೂ ಆಗ್ಲಿ ತುಂಬಾ ಚೆನ್ನಾಗಿರುತ್ತೆ. ಈ ತರ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಚಾನಲ್ಗೆ ಯಾರು ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಮೂಲಕ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.